ಅಂತ ಅವ್ರು ಹೇಳಿದ್ರು, ಫ್ರೀಯಾಗಿ ಅಂದರೆ ನನ್ನ ಹೆಸರು ಹೇಳಿಲ್ಲ, ಅವ್ರಿಗೆ ಗೊತ್ತಾಗಲ್ಲ, ನಮಗೆ ರಿಜಿಸ್ಟ್ರೇಷನ್ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ನಾನು ಮಾತು ಕೊಡ್ತಾ ಇದ್ದೀನಿ ನೋಡಿ, ಇವತ್ತಿಲ್ಲ ನಾಳೆ ರಿಜಿಸ್ಟರ್ ಆಗೇ ಇರಬೇಕು, ಆಗ್ತಾ ಇದೆ, ನಾನು ಮಾಡಿಸ್ತೀನಿ. ಆಮೇಲೆ ಇದು ಯಾರಿಂದ ಪ್ರತಿಪಾದನೆ ಆಗ್ತಾ ಇದೆ ಅಂತ ನಾವೆಲ್ಲರೂ ಯೋಚನೆ ಮಾಡ್ತೀವಿ. ಯಾರು ಮಾತನಾಡ್ತಾ ಇದ್ದಾರೆ, ಯಾರಿಂದ ಈ ಪ್ರವಚನಗಳು ಬರ್ತಾ ಇದೆ, ಅವರು ಅದನ್ನ ಫಾಲೋ ಮಾಡ್ತಾ ಇದ್ದಾರಾ ಇಲ್ಲ ಮನೆಯಲ್ಲಿ, ಅದೆಲ್ಲನೂ ತಿಳ್ಕೊಬೇಕಲ್ಲ ನಾವು. ನನಗೆ ಅರ್ಥನೇ ಆಗಲ್ಲ. ಮೊನ್ನೆ ನಿಮ್ಮ RSS ಮುಖ್ಯಸ್ಥರು ಹೇಳ್ತಾರೆ, ನೀವು ದೇಶ ಉಳಿಸ್ಲಿಕ್ಕೆ, ಧರ್ಮ ಉಳಿಸ್ಲಿಕ್ಕೆ ನೀವು ಮೂರು ಗಂಡ್ಮಕ್ಳು ಉಳಿಸ್ಬೇಕು ಅಂತ. ಅವ್ರು ಮಾತ್ರ ಬ್ರಹ್ಮಚಾರಿ. ಸರ್ಕಾರ ಹೇಳಿದ ಟೈಮಿಗೆ ಸರ್ಕಾರ ಎಷ್ಟು ಜನ ಇರಬೇಕು, ಎಷ್ಟು ರೂಟ್ ಮಾರ್ಚ್ ಚೇಂಜ್ ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಸರ್ಕಾರ ಆದೇಶದಲ್ಲಿ ಇಡೀ ರಾಷ್ಟ್ರದಲ್ಲಿ ಎಲ್ಲಾನ ಕರೆಕ್ಟಾಗಿ ಆಗಿದ್ರೆ ಅದು ಚಿತ್ರಪಟ. ಅಮೇರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲೆಲ್ಲಿಂದ ದುಡ್ಡು ತಗೊಂಡು ನಾನು ಹೇಳ್ತಾ ಇದ್ದೀನಿ, ದೀಸ್ ಪೀಪಲ್ ಆರ್ ಇಂಟು ಮನಿ ಲಾಂಡ್ರಿಂಗ್. ಇವ್ರಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ಇಷ್ಟು ದುಡ್ಡು? ಹೇಗೆ ಬರ್ತಾ ಇದೆ? ಇವರು ನಾವೆಲ್ಲರೂ ಒಳ್ಳೆ ನಾಗರಿಕರಾಗಬೇಕಂತೆ, ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಅವರು ಫ್ರೀ ಫಾಲೋ ಅಲ್ಲ. ಅದೇಗೆ ಸಾಧ್ಯ ಇರ್ತದೆ? RSS ಇಲ್ಲ ಅಂದರೆ BJP ಇಸ್ ಗೋಯಿಂಗ್ ಟು ಬಿ ವರ್ಸ್ ದೆನ್ JDS. ಬರ್ಕೊಡ್ತೀನಿ. ಪ್ರಾದೇಶಿಕ ಪಕ್ಷಕ್ಕಿಂತ ಕನಿಷ್ಠ ಹಾಲತ್ತಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ಕರಾವಳಿಯ ರಕ್ತ ಕಣ್ಣೀರು ಈ ಒಂದು ಪುಸ್ತಕದ ಬಿಡುಗಡೆಯ ಸಂಭ್ರಮದ ಸಮಾರಂಭಕ್ಕೆ ಆಗಮಿಸಿದಂಥ ಆತ್ಮೀಯರಾದಂಥ ಶ್ರೀ ದಿನೇಶ್ ಅಮೀನ್ಮಟ್ಟೂರವರೇ, ಶ್ರೀ ಕಿಶೋರ್ ಕುಮಾರ್ ಅವರೇ, ಶ್ರೀ ಮುನೀರ್ ಕಾಟಿಪಳ್ಳಿಯವರೇ, ಮತ್ತು ಅಕ್ಷತಾ ಹುಂಚದಕಟ್ಟಿಯವರೇ, ಹಾಗೂ ಈ ಸಮಾರಂಭದ ಕೇಂದ್ರ ಬಿಂದು ಆದಂಥ ಆತ್ಮೀಯರು, ಸ್ನೇಹಿತರಾದಂಥ ಇರ್ಷಾದ್ ಉಪ್ಪಿನಂಗಡಿಯವರು, ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಆತ್ಮೀಯರೇ ಹಾಗೂ ಮಾಧ್ಯಮದ ಸ್ನೇಹಿತರೆ. ಬಹುಶಃ ಈ ಪುಸ್ತಕದ ಬಗ್ಗೆ ಆಳವಾಗಿ ಓದಿದ್ರೆ ಇನ್ನು ನಮ್ಗೆ ಹೆಚ್ಚು ಗೊತ್ತಾಗ್ತದೆ. ಯಾಕಂದರೆ ಇರ್ಷಾದ್ ಅವರು ಮೊನ್ನೆ ಸದನ ನಡಿಬೇಕಾದ್ರೆ ಬನ್ನಿ ಪ್ರಿಯಾಂಕ್ ಅವರೇ, ತಾವು ಇಂಥದ್ದೊಂದು ಪುಸ್ತಕ ಬರೆದಿದ್ದೀನಿ, ಲೇಖನೆ ಬರೆದಿದ್ದೀನಿ, ತಾವು ಬರಬೇಕು ಇದರ ಉದ್ಘಾಟನೆಗೆ. ನಾನು ಕರಾವಳಿನಲ್ಲಿ ಇದೆ ಅಂದ್ಕೊಂಡೆ, ಮಂಗಳೂರಿನಲ್ಲಿದೆ ಅಂದ್ಕೊಂಡೆ. ಆ್ಯಕ್ಚುಲಿ ಮೊನ್ನೆ ನನಗೆ ಗೊತ್ತಾಯಿತು ಬೆಂಗಳೂರಿನಲ್ಲಿದೆ ಅಂತ. ಮೊನ್ನೆ ತನಕ ಇದು ಮಂಗಳೂರಿಗೆ ಟಿಕೆಟ್ ಮಾಡಿಸಿದ್ದೆ. ಇವರು ಕೇಳಿದಾಗ ಇಲ್ಲ, ಇಲ್ಲಿ ನೀವು ಗಾಂಧಿ ಭವನದಲ್ಲಿದೆ ಅಂತ ನಾನು ಕೇಳಿಸ್ಕೊಂಡಿಲ್ಲ. 3-4 ಸರಿ ತಾವು ಬಂದಾಗೆಲ್ಲ ತಾವು ಹೇಳಿದ್ರಿ ಬಿಡುಗಡೆ ಇದೆ, ಬರಬೇಕು. ಅದಕ್ಕೆ ನಾನು ದಿನೇಶ್ ಸರ್ ಕೇಳಿದೆ, ಸರ್ ಅಲ್ಲಿಗೆ ಬಂದು ನಾವು ಮಾತಾಡೋದು ಸೂಕ್ತನಾ ಅಂತ. ಮೊನ್ನೆ ವಿನಯ್ ತಮ್ಮ ಹತ್ರ ಮಾತಾಡಿದಾಗ ನಾನು ಹೇಳಿದೆ, ಟಿಕೆಟ್ ಬುಕ್ ಮಾಡಪ್ಪ, ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಬರ್ಬೋದು, ಸಾಯಂಕಾಲ ಬೇರೆ ಕೆಲಸ ಇದೆ ಅಂತ. ಇಲ್ಲ ಸರ್ ಬೆಂಗಳೂರಿನಲ್ಲಿದೆ. ಆದರೆ ಇವತ್ತು ನನಗೆ ಸಂತೋಷ ಏನಪ್ಪ ಅಂದರೆ, ಇಂಥ ಪುಸ್ತಕಗಳನ್ನು, ಇಂಥ ಲೇಖನಗಳನ್ನು ಬರೆಯುವ ಧೈರ್ಯನೂ ಇದೆ, ಮತ್ತು ಇದನ್ನು ಪ್ರಿಂಟ್ ಮಾಡೋದು ಧೈರ್ಯ ಕೂಡ ಇದೆ, ಮತ್ತು ಇಲ್ಲೆಲ್ಲ ನಾವೆಲ್ಲ ಸೇರಿ ಓಪನ್ ಆಗಿ ಬಹಿರಂಗವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡೋ ಧೈರ್ಯನೂ ಇನ್ನೂ ನಮ್ಮ ಸಮಾಜದಲ್ಲಿದೆ. ಅದು ಸಂತೋಷ. ಆಮೇಲೆ ಇರ್ಷಾದ್ ಅವರು ನನಗೆ ಕಳೆದ 8 ವರ್ಷದಿಂದ ಪರಿಚಯ. ಅವರು ನೀವು ಲೇಖಕರಂತ ನನಗೆ ಗೊತ್ತಾಗಿದ್ದು ಇತ್ತೀಚೆಗೆ. ಅಂದರೆ ನಾನು ಪತ್ರಕರ್ತರಾಗೆ ನಾವು ನೋಡ್ತಾ ಇದ್ದೆ ಕಮ್ಮಿ. ಇದು ಯಾಕೆ ನನಗೆ ಇಲ್ಲಿ ಬರಬೇಕು ಅನಿಸ್ತು ಅಂದರೆ, ಒಂದು ಅಫ್ಕೋರ್ಸ್ ದ ಟಾಪಿಕ್, ಇನ್ನೂ ಒಂದು ಏನಂದರೆ, ನಾನು ಒಂದು ಕಾರ್ಯಕ್ರಮವನ್ನು ನನ್ನ ಇಲಾಖೆಯಲ್ಲಿ ಮಾಡ್ತಾ ಇದ್ದೀನಿ, ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅಂತ, ITBTನಲ್ಲಿ ಹಿಂದಿನ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದೆ. ಅದರ ಉದ್ದೇಶ ಏನಪ್ಪ ಅಂದರೆ, ಬೆಂಗಳೂರು ಕಾಂಟ್ರಿಬ್ಯೂಟ್ಸ್ ಕ್ಲೋಸ್ ಟು ಅರೌಂಡ್ 40% ಆಫ್ ದ ಸ್ಟೇಟ್ಸ್ GDP.
40% GDP ಸ್ಟೇಟ್ದು ಬೆಂಗಳೂರಿಂದ ಬರುತ್ತೆ. ದ ನೆಕ್ಸ್ಟ್ ಕ್ಲೋಸೆಸ್ಟ್ ಡಿಸ್ಟ್ರಿಕ್ಟ್ ಯಾವ್ದು ಬರುತ್ತೆ ಅಂದರೆ ನಿಮ್ಮ ದಕ್ಷಿಣ ಕನ್ನಡ 5.4%. ವ್ಯತ್ಯಾಸ ನೋಡಿ, 40%ಅಲ್ಲಿ 5.4%. ಆಗ ನಾನು ನಮ್ಮ ಎಕನಾಮಿಕ್ ಸರ್ವೆ ರಿಪೋರ್ಟು ಅವೆಲ್ಲ ಕೂಡ ನಾನು ಸ್ವಲ್ಪ ಅಧ್ಯಯನ ಮಾಡಬೇಕಾದಾಗ ನಂಗೆ ನೋವೇನಾಯಿತು ಅಂದರೆ, ಕರಾವಳಿ ಪ್ರದೇಶ probably has immense economic and social potential. ಆದರೆ ಈ ಕೋಮಗಲಭೆಗಳಲ್ಲಿ, ಈ ರಿಲಿಜಿಯಸ್ ನರೇಟಿವ್ನಲ್ಲಿ ನಮ್ಮ ಭಾಗದ ಆರ್ಥಿಕವಾಗಿ ನಾವು ಏನು ಸಾಧಿಸ್ಬೋದು ಅದಕ್ಕೆ ಹಿನ್ನಡೆ ಆಗ್ತದೆ. ದ ಎಕನಾಮಿಕ್ ಪೊಟೆನ್ಷಿಯಲ್ ಆಫ್ ದ ಎಂಟೈರ್ ರೀಜನ್ ಇಸ್ ಲಾಸ್ಟ್ ಔಟ್. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಇದು ಇದರಿಂದಾನೆ, ಇದೇನು ನಾವು ರಕ್ತ ಕಣ್ಣೀರು ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದಾನೇ ಜನ ಬಂಡವಾಳ ಹಾಕಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಾನು ಹಲವಾರು ಬಾರಿ ನಾನು ಹೇಳಿದಾಗೆ ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಇದೇನಪ್ಪ ಅಂದರೆ, ಪ್ರತಿ ಡಿಸ್ಟ್ರಿಕ್ಟ್ನಲ್ಲಿ ನಾವು ಯಾವ ರೀತಿ ಸ್ಟೇಟ್ GDPಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ. ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ನಾವು ಹೋಗಿ ಬಂಡವಾಳ ಹಾಕಬೇಕು ಅಂತ ನಾವು ಕೇಳ್ಕೊಂಡಾಗ ಜನ, ಇಲ್ಲ ಸರ್ ಅಲ್ಲಿ ಜನರು ಮಾತ್ರ ಭಾಳ ಚೆನ್ನಾಗಿದ್ದಾರೆ, ಬುದ್ಧಿವಂತರಿದ್ದಾರೆ, ಪ್ರಬುದ್ಧರಿದ್ದಾರೆ, ಆದರೆ ಬಂಡವಾಳ ಹಾಕಿ ಅಂದ ತಕ್ಷಣ ಸ್ವಲ್ಪ ಯೋಚನೆ ಮಾಡ್ತಾರೆ. ಅಲ್ಲಿನ ಮಾನವ ಸಂಪನ್ಮೂಲ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ನಾನು ಯಾವಾಗ IT ಕಂಪನಿಗೆ ಹೇಳ್ತೀನಿ, ಸರ್ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಅಲ್ಲಿ ಹೋಗಬೇಕು ಅಂತ ಹೇಳಿದಾಗ, all that is fine, Priya. I am ready to invest. But tomorrow, when my employee or employees wear jeans and go to a lounge, wear jeans and go to any of the restaurants, will you assure me their security? ಅಂದರೆ ಯಾವ ಮಟ್ಟಿಗೆ ಜನ ಯೋಚನೆ ಮಾಡ್ತಾ ಇದ್ದಾರೆ ನೋಡಿ. ನಮಗೆ ಬೇಕಾಗಿರೋದೇನು? ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂದರೆ ಆ ವಾತಾವರಣ ಕೂಡ ಇರಬೇಕು ಅಲ್ಲ. ನಾವು ಸಂವಿಧಾನದ ಪೀಠಿಕೆಯನ್ನು ಬೋಧನೆ ಅಂತೂ ನಾವು ಮಾಡ್ತಾ ಇರ್ತೀವಿ ದಿನ, ಆದರೆ ಅದು ನಿಜವಾಗ್ಲೂ ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ ನಾವು ಅಸೆಂಬ್ಲಿ ಪ್ರಾರಂಭ ಆದ ತಕ್ಷಣ ಮೊದಲನೇದು ವಂದೇ ಮಾತರಂ ಆಗುತ್ತೆ. ವಂದೇ ಮಾತರಂ ಆದ ತಕ್ಷಣ ಸಂವಿಧಾನದ ಪೀಠಿಕೆಯನ್ನು ನಾವು ಓದ್ತೀವಿ, ಎಲ್ಲರೂ ಓದ್ತೀವಿ. ಆದರೆ ಅದರಲ್ಲಿ ಏನಿದೆ, ಹೇಗಿದೆ, ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವ. ಬಹುಶಃ ಅಮೀನ್ ಮಟ್ಟು ಅವ್ರು ಹೇಳ್ದಂಗೆ, ಬುದ್ಧ ಅವರು ಹೇಳಿದ್ದನ್ನ ನಾವು ಪಾಲನೆ ಮಾಡಿದರೆ ಬಸವಣ್ಣವರ ಅಗತ್ಯ ಇರಲಿಲ್ಲ. ಬಸವಣ್ಣನವರ ಏನು ಅವರ ವಚನಗಳನ್ನು ಅನುಷ್ಠಾನಕ್ಕೆ ತಂದಿದ್ರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನನೇ ಬೇಕಾಗಿತ್ತು. ಅಥವಾ ಸಂವಿಧಾನವನ್ನು ನಾವು ಅಕ್ಷರಶಃ ಅನುಷ್ಠಾನಕ್ಕೆ ತಂದಿದ್ರೆ ಇವೆಲ್ಲ ಗೊಂದಲನೇ ಆಗ್ತಾ ಇದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ರಾಜಕಾರಣಿಗಳಿರ್ಬೋದು, ಧರ್ಮಗುರುಗಳಿರ್ಬೋದು, ಭಾಳ ಜವಾಬ್ದಾರಿಯಿಂದ ಮಾತನಾಡ್ತೀವಿ. ಒಂದು 4 ಜನ ನಮ್ಮ ಮಾತು ಕೇಳ್ತಾ ಇದ್ರೆ ಅಂದ ತಕ್ಷಣವೇ ನಾವು ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಮಾತಾಡೋದಲ್ಲ. ಪ್ರಬುದ್ಧತೆಯಿಂದ ವಿಚಾರಗಳನ್ನು ಆಳವಾಗಿ ತಿಳ್ಕೊಂಡು ನಾಲ್ಗೆ ಮೇಲೆ ಹಿಡಿತಾ ಇಟ್ಕೊಂಡು ನಾವು ಮಾತನಾಡಿದ್ರೆ ಒಳ್ಳೆಯದು. ಒಂದೊಂದ್ಸರಿ ಯಾಕಂದರೆ ನಮಗೆ ಸರಿನೋ ತಪ್ಪೋ, ನಮಗೆ ಜನರ ಮೇಲೆ ಪ್ರಭಾವ ಬೀರೋ ಕೆಪಾಸಿಟಿ ಇದೆ. ಅದು ಕಿಶೋರ್ ಅವರಿರ್ಬೋದು, ನಾನಿರ್ಬೋದು, ಅಮೀನ್ ಮಟ್ಟು ಅವರು ಇರ್ಬೋದು. ವಿ ಹ್ಯಾವ್ ದ ಪವರ್ ಟು ಇನ್ಫ್ಲೂಯೆನ್ಸ್ ಪೀಪಲ್. ಸೊ ಎಲ್ಲಿ ತನಕ ಧರ್ಮಗುರುಗಳು, ರಾಜಕಾರಣಿಗಳು ನಾವು ಪ್ರಬುದ್ಧತೆಯಿಂದ ನಾವು ಮಾತನಾಡೋದಿಲ್ವೋ ಅಲ್ಲಿ ತನಕ ಈ ಸಮಾಜದಲ್ಲಿ ನಾವು ಸೌಹಾರ್ದತೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ನಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮಾತಾಡ್ತೀವಿ. ನಾನು ಯಾವ ಪೊಲಿಟಿಷಿಯನ್ ಅಂತ ಇಲ್ಲಿ ಈಗ ನವೀನ್ ಮಟ್ಟು ಅವರಿಗೆ ಅವ್ರು ಹೇಳ್ದಂಗೆ, ಸರ್ ನೀವೆಲ್ಲ ನಮಗೀಗೆಲ್ಲ ಬೋಧನೆ ಕೊಡ್ತೀವಿ, ನಾವು ಹೋಗಿ ಇದು ಆಗುತ್ತೆ, ರಾಜಕೀಯ ಹುತಾತ್ಮರಾಗ್ಬಿಡ್ತೀವಿ ನಾವು. ಆದರೆ ಮಾತನಾಡೋದು ಅಗತ್ಯ ಇದೆ. ಯಾಕಂದರೆ ನಾವು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಬಗ್ಗೆ ನಾವು ಬರೀ ಸ್ಪೀಚ್ನಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ. ಅದು ನಾವು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ.
ಒಂದು ಪ್ರಬುದ್ಧ ಸಮಾಜವನ್ನ ನಿರ್ಮಾಣ ಮಾಡಬೇಕು, ಒಂದು ಸಮೃದ್ಧ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಆ ಹಾದಿನಲ್ಲಿ ನಡಿಬೇಕಾಗ್ತದೆ. ಹಾದಿ ಸುಲಭ ಅಲ್ಲ. ಇಲ್ಲದೆ ಏನು ಅರಾಜಕತೆ ಆಗುತ್ತೆ. ಸಮಸ್ಯೆ ಏನು ಬರ್ತಾ ಇರೋದಂದ್ರೆ ಕೆಲವು ಧರ್ಮಗುರುಗಳು, ಕೆಲವು ರಾಜಕಾರಣಿಗಳು ಈ ನಮ್ಮ ಗ್ರಂಥಗಳೇನಿದೆ ಅವ್ರದ್ದಾದಂಥ ಒಂದು ಇಂಟರ್ಪ್ರಿಟೇಷನ್ ತರ್ತಾ ಇದ್ದಾರೆ. ಯಾಕಂದ್ರೆ ನಮಗಂತೂ ಓದಕ್ಕೆ ಟೈಮ್ ಇಲ್ಲ. ರಾಮಾಯಣ, ವಾಲ್ಮೀಕಿ ರಾಮಾಯಣನೇ ಬೇರೆ, ಇವಾಗ ಆಗ್ತಾ ಇಲ್ಲ ರಾಮಾಯಣನೇ ಬೇರೆ. ನಮ್ಗೆ ಓದಕ್ಕೆ ಟೈಮ್ ಇಲ್ಲ. ಸೊ ಯಾರು ನಮ್ಮ ಗುರುಗಳು ಯಾರು ಹೇಳ್ತಾರೆ, ಧರ್ಮಗುರುಗಳು ಯಾರು ಹೇಳ್ತಾರೆ, ಮಠಾಧೀಶರುಗಳು ಯಾರು ಹೇಳ್ತಾರೆ, ಅದನ್ನೇ ನಾವು ಕೇಳಬೇಕು. ಆ ಪ್ರವಚನದಲ್ಲಿ ಏನು ಹೇಳ್ತಾರೆ ಅದನ್ನ ನಾವು ನಂಬ್ತೀವಿ. ಆದರೆ ಯಾವ ಧರ್ಮದಲ್ಲೂ ಕೂಡ ದ್ವೇಷ ಸಾಧಿಸಬೇಕು ಅಂತ ಎಲ್ಲೂ ಬಂದಿಲ್ಲ. ನನ್ನ ತಿಳುವಳಿಕೆ, ನನಗೆ ತಿಳಿದಷ್ಟು ಯಾವ ಗ್ರಂಥದಲ್ಲೂ ಇಲ್ಲ, ಯಾವ ಧರ್ಮದಲ್ಲೂ ಇಲ್ಲ. ಈಗ ದಯವಿಲ್ಲದ ಧರ್ಮ ಯಾವುದಯ್ಯ ಅಂತ ಬಸವಣ್ಣ ನಾವು ಬುದ್ಧನೂ ಅದೇ ಹೇಳೋದು, ಪ್ರಜ್ಞಾ ಕರುಣ ಅಂತ. ಪ್ರಜ್ಞಾ ಅಂದ್ರೆ ಏನು? ವಿಸ್ಡಮ್. ಕರುಣ ಅಂದ್ರೆ ದಯೆ. ಬುದ್ಧನೂ ಹೇಳಿದ್ದಾರೆ, ಬಸವಣ್ಣನವರು ಹೇಳಿದ್ದಾರೆ. ಬಸವಣ್ಣನವರು ಯಾವತ್ತು ನೀನು ಗಾಣಿಗೆಯರು, ನೀವು ರೆಡ್ಡಿ ಲಿಂಗಾಯತ್ತು, ನೀವು ಬೇರೆಯವರು ಅಂತ ಹೇಳಿಲ್ಲ. ಅಥವಾ ಬುದ್ಧನು ನೀವು ಮಹಾಯಾನ, ನೀನು ಬೇರೆ ಯಾನ ಅಂತ ಹೇಳಿಲ್ಲ, ನವಯಾನ ಅಂತ ಏನೂ ಹೇಳಿಲ್ಲ. ಅದು ನಾವು ನಾವೇ ಮಾಡ್ಕೊಂಡಿರೋದು ನಮ್ಮ ಅನುಕೂಲಕ್ಕೋಸ್ಕರ, ನಮ್ಮ ರಾಜಕೀಯ ಅನುಕೂಲಕ್ಕೋಸ್ಕರ. ಈ ಜಾತಿ ವ್ಯವಸ್ಥೆ ಏನಿದೆ ಇದು ನಾವು ಮಾಡ್ಕೊಂಡಿರೋದು. ಯಾವುದರಲ್ಲೂ ಇಲ್ಲ, ಮನುಷ್ಯನ ಅನುಕೂಲಕ್ಕೋಸ್ಕರ. ಅದನ್ನ ದೇವರು ಹೇಳಿದಾರೆ ಅಂತ ಹೇಳೋದು ಬೇರೆ. ನಾವು ಮೇಲಿಂದ ಬಂದಿದೆ, ಹಿಂದೆಯಿಂದ ಬಂದಿದೆ. ಆದ್ರಿಂದ ಈ ಧರ್ಮದ ನಶೆ ಏನು ಕೊಡ್ತಾ ಇದ್ದಾರಲ್ಲ ರಾಜಕಾರಣಿಗಳು ಮತ್ತೆ ಕೆಲವು ಧರ್ಮಗುರುಗಳು, ಇದು ನಿಲ್ಬೇಕು. ಅದು ನಾವು ನಿಲ್ಲಿಸ್ಬೇಕು ಅಂದ್ರೆ ನಾವು ಜಾಗೃತರಾಗಬೇಕು, ನಾವು ಪ್ರಬುದ್ಧರಾಗಬೇಕು. ಎಲ್ಲಿ ತನಕ ನಾವು ಪ್ರಶ್ನೆ ಮಾಡೋದಿಲ್ಲ ಅಥವಾ ನಾವು ಜಾಗೃತರಾಗೋದಿಲ್ಲ, ಅಲ್ಲಿ ತನಕ ಇಂಥವ್ರದ್ದೇ ಇನ್ನು ದಂಧೆ ನಡೀತದೆ. ನನಗೆ ನಾನು ನಿಮ್ಮ ಅದಮಾರ್ ಮಟ್ಟಿದೆ ಅಲ್ಲ, ನಿಮ್ಮ ಭಾಗದಲ್ಲಿ ಉಡುಪಿ ಅದಮಾರ್ ಮಟ್ಟಿನ ಸ್ಕೂಲಲ್ಲಿ ಓದ್ತಾರೆ. ಸುಮ್ಮನೆ ನಾವು ಸ್ವಲ್ಪ ಮಾತಾಡ್ತಾ ಹೇಳ್ಬಿಟ್ಟು BJP ಅವರು ನನಗೆ ಕಾನ್ವೆಂಟ್ ದಲಿತ ಅಂತಾರೆ, ಅವ್ರಿಗೆ ಗೊತ್ತಿಲ್ಲ. ತೇಜಸ್ವಿ ಸೂರ್ಯ ಇಸ್ ಆಕ್ಚುಲಿ ಕಾನ್ವೆಂಟ್ ಅಲ್ಲ, ನಾನು ಮಠದಲ್ಲಿ ಓದ್ದವನು. ನಾವು ಗಣೇಶ ಹಬ್ಬ ಮಾಡಿದಾಗ ನಮ್ಮ ಹಿಂದೂ ಸ್ನೇಹಿತರು, ಮುಸ್ಲಿಂ ಸ್ನೇಹಿತರು ಎಲ್ಲರೂ ಕೂಡ ಅಲ್ಲೇ ಪ್ರಸಾದ ಮಾಡ್ತಾ ಇದ್ರಿ, ಅಲ್ಲೇ ಹಂಚ್ತಾ ಇದ್ವಿ. ಅವಾಗ ನಮ್ಗೆ ಏನು ಇರಲಿಲ್ಲ. ಅನ್ಫಾರ್ಚುನೇಟ್ಲಿ ದಟ್ ಇಸ್ ನಾಟ್ ದ ಸಿಚುವೇಶನ್ ನಾವು. ಈಗ ನೋಡಿ, ಈಗ ರಂಜಾನ್ ಇರ್ಬೋದು ಅಥವಾ ಗಣೇಶ ಹಬ್ಬ ಇರ್ಬೋದು, ರಾಮನವಮಿ ಇರ್ಬೋದು, ಎಷ್ಟು ಟೈಟ್ ಸೆಕ್ಯೂರಿಟಿನಲ್ಲಿ ಸೆಲೆಬ್ರೇಷನ್ಸ್ ಆಗ್ತದೆ. ಮುಂಚೆ ಇರ್ತಾ ಇತ್ತ, ತಾವೇ 20 ವರ್ಷದ ಹಿಂದೆ, 30 ವರ್ಷದ ಹಿಂದೆ ರಾಮನವಮಿ ಮಾಡಬೇಕಾದ್ರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಪ್ಪ. ನಮ್ಮ ಕಲಬುರಗಿನಲ್ಲಿ ಆ ರಾಮನವಮಿ ಪ್ರೊಸೆಷನ್ ಯಾವಾಗಲೂ ಕೂಡ ದರ್ಗದ ಮುಂದೆನೆ ಹೋಗ್ತಿತ್ತು. ಯಾವಾಗಲೂ ದರ್ಗಾದವರು ಅವರಿಗೆ ಏನೋ ಪಾನಕ ಅಥವಾ ಏನಾದರೂ ಕೊಡ್ತಾರೆ. ಇತ್ತೀಚೆಗೆ ದರ್ಗಾಗಳನ್ನ ನೀವು ಕವರ್ ಮಾಡಬೇಕಾಗಿದೆ, ಅದೇ ರೂಟಲ್ಲಿ ಹೋಗ್ಬೇಕು ಅಂತಾರೆ ಎಲ್ಲರೂ. ಆ ರೂಟು ಬೇರೆ ದರ್ಗಾದ ಮುಂದೆ ಇರಲಿಲ್ಲ ಆದ್ರೂ ಕೂಡ ಆ ದರ್ಗಾದ ಮುಂದೆನೆ ಹೋಗ್ಬೇಕು ಅಂತ ಪ್ರಚೋದನೆಕಾರಿ DJ ಹಾಕ್ತಾರೆ. ಆಮೇಲೆ ಇದು ನೀವು ಹೇಳಿದಂಗೆ ಸರ್, ದಿನೇಶ್ ಸರ್, ಬರೇ ಒಂದೇ ಧರ್ಮಕ್ಕೆ ಸೀಮಿತ ಇಲ್ಲ. ರಂಜಾನ್ ಟೈಮ್ನಲ್ಲೂ ಇವರು ಹಂಗೆ ಮಾಡೋದು. ದೇವಸ್ಥಾನದ ರೂಟ್ ಇರಲಿಲ್ಲ ಅಂದ್ರೆ ದೇವಸ್ಥಾನದ ಮುಂದೆ ಹೋಗೋದು, DJ ಇದು ಮಾಡಿಸೋದು, ಏನೋ ಲಾಠಿಗಳು ತೋರಿಸೋದು, ತಲವಾರುಗಳು ತೋರಿಸೋದು, ಇದೆಲ್ಲ ಮುಂಚೆ ಇರ್ತಾ ಇರಲಿಲ್ಲ, ಇತ್ತೀಚೆಗೆ ಪ್ರಾರಂಭ ಆಗಿದೆ. ಹೇಗೆ ಆಯ್ತು, ಯಾಕೆ ಆಯ್ತು ಅಂತ ನಾವು ಆತ್ಮವಿಮರ್ಶನೆ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ರಿಲಿಜಿಯನ್ ಈಸ್ ಫಾರ್ ಮ್ಯಾನ್ ಅಂಡ್ ನಾಟ್ ಮ್ಯಾನ್ ಫಾರ್ ರಿಲಿಜಿಯನ್. ಅಂದ್ರೆ ಧರ್ಮವು ಮನುಷ್ಯನಿಗಾಗಿ ಇದೆ ಹೊರತು ಮನುಷ್ಯ ಧರ್ಮಕ್ಕಾಗಿ ಇಲ್ಲ. ಆದ್ರೆ ನಾವು ಏನ್ ಮಾಡ್ತಾ ಇದ್ವಿ, ಉಲ್ಟಾ ಮಾಡ್ತಾ ಇದ್ವಿ. ಈಗ ಯಾಕಂದ್ರೆ ನೋಡಿ, ನಾವು ಪ್ರಬುದ್ಧರಾಗಿಲ್ಲ ಅಂದ್ರೆ ನಮ್ಮ ಸಮಾಜದಲ್ಲಿ ಸಮೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ನನಗೆ ಆಶ್ಚರ್ಯ ಆಗುತ್ತೆ, ನಾವು ಹೆಡ್ಲೈನ್ಗಳು ನೋಡ್ತಾ ಇದ್ದಾಗ ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತನಾಡ್ತಾ ಇದ್ದೇವೆ, ನಾವು ಔರಂಗಜೇಬಿನ ಸಮಾಧಿ ಬಗ್ಗೆ ಮಾತನಾಡ್ತಾ ಇದ್ದೀವಿ.
200 ವರ್ಷದಿಂದ ನಾಗ್ಪುರ್ನಲ್ಲಿದೆ ಅಂತ ಅದು ಕಿತ್ತು ಬಿಸಾಕ್ಬೇಕಂತೆ. ಅವ ಮಾಡಿದವ್ನು ಮಾಡಿ ಹೋದ, ಸತ್ತು ಹೋದ, ಸಮಾಧಿ ಇದೆ, 200-300 ವರ್ಷದಿಂದ ನಡೀತಾನೇ ಇದೆ. ಈಗ ಜ್ಞಾನೋದಯ ಅವ್ರಿಗೆ ತೆಗಿಬೇಕು. 30 ಜನ ನಾಗ್ಪುರ್ನಲ್ಲಿ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ ಮಾಡ್ತಾರೆ, ಅದಕ್ಕೆ ಇವರು ಎಲ್ಲರೂ ಒಂದಾಗ್ತಾರೆ, ಫೇಸ್ಬುಕ್ನಲ್ಲಿ ಹಾಕ್ತಾರೆ, ಮತ್ತೆ ಅದಕ್ಕೆ ಒಂದಾಗ್ತಾರೆ, ಮತ್ತೆ ಹೋಗಿ ಅದು ಆನ್ಲೈನ್ ಇರೋ ಜಗಳ ಆಫ್ಲೈನಿಗೆ ತರ್ತಾರೆ. ಇದು ನಡೀತಾ ಇದೆ ನಮ್ಮ ದೇಶದಲ್ಲಿ. ಯಾರೋ ಒಬ್ರು ಕಮೆಂಟ್ ಮಾಡಿದ್ರೆ ಇಡೀ ಸಮಾಜ ಸೇರ್ಬಿಡೋದು. ಹೆಂಗಾಗ್ತದೆ ನನಗೆ, ನಾನು ಒಂದು ಇದು ಕಮ್ಯುನಿಟಿ ಟಾಯ್ಲೆಟ್ಸ್ ಅಂತ ಮಹಿಳೆಯರಿಗೆ ನಾನು ಕಟ್ಟಿಸ್ತಾ ಇದ್ದೀನಿ ನಮ್ಮ ಇದರಲ್ಲಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಸಾಮೂಹಿಕ ಶೌಚಾಲಯ ಒಂದು 30 ಲಕ್ಷಕ್ಕೆ ಒಂದು ಯೂನಿಟ್, ಒಂದು 10 ಯೂನಿಟ್ಸ್ ಬರುತ್ತೆ ಅದರಲ್ಲಿ. ನಮ್ಮ ಇದರಲ್ಲಿ ಹೆಂಗಾಗಿದೆ ಅಂದರೆ, ನಮ್ಮ ಜನ ಬಂದು ಕೇಳ್ತಾರೆ, ಸರ್ ಅದು ಸಾಮೂಹಿಕ ಶೌಚಾಲಯಕ್ಕೆ ಮಹಿಳೆಯರಿಗೆ ಮಾಡ್ತಾ ಇದ್ದೀರಾ, ಅದು ಬೇಡ ಸರ್, ಅದು ಒಂದು ನಮ್ಮ ಕಮ್ಯುನಿಟಿ ಹಾಲ್ ಮಾಡ್ಕೊಳ್ಳಿ. ನಮ್ಮ ಮನೆ ಹೆಣ್ಮಕ್ಳು ಬಯಲಿಗೆ ಹೋಗ್ತಾರೆ, ಅದ್ರ ಬಗ್ಗೆ ಕಾಳಜಿ ಇಲ್ಲ ಜನರಿಗೆ, ಅವ್ರ ಸಮಾಜ ಬಗ್ಗೆ ಕಾಳಜಿ ಇದೆ. ಈಗ ಯಾರೋ ರಾತ್ರಿ ಫೋನ್ ಮಾಡಿಬಿಟ್ಟು ಕುಡಿದ್ಬಿಟ್ಟು ಒಬ್ರಿಗೆ ಬೈತಾರೆ, ಬೈದ ತಕ್ಷಣ ಇಡೀ ಸಮಾಜ ಒಂದಾಗ್ತದೆ. ಸಮಾಜದ ಗೌರವ ಪ್ರಶ್ನೆ ಇದೆಯಪ್ಪ, ಎಲ್ಲರೂ ಅವನು ಯಾರೋ ಬೇರೆ ಸಮಾಜದವ್ರು ನಮ್ಮ ಸಮಾಜದವ್ರಿಗೆ ಬೈದ ಅಂದ್ಬಿಟ್ಟು ರಾತ್ರಿ ಎಲ್ಲ ಸೇರ್ಕೊಂಡು ಒಂದು ಅರ್ಧ ಗಂಟೆನಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಸೇರ್ಬಿಡ್ತಾರೆ, 200-300 ಜನ. ಯಾಕೆ? ಸಮಾಜಕ್ಕೆ ಅವಮಾನ ಆಗಿದೆ, ಧರ್ಮಕ್ಕೆ ಅವಮಾನ ಆಗಿದೆ ಅಂತ. ನಮ್ಮ ಮಹಿಳೆಯರು ಬಯಲಿಗೆ ಹೋದಾಗ ಅವಮಾನ ಆಗಲ್ವ ಸಮಾಜಕ್ಕೆ? ಅವಾಗ ನಮ್ಮ ಮನೆ ಗೌರವ ಇಲ್ವಾ, ನಮ್ಮ ಧರ್ಮಕ್ಕೆ ಗೌರವ ಇಲ್ವಾ? ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಇಟ್ ಇಸ್ ಸೋ ಅನ್ಫಾರ್ಚುನೇಟ್ ದಟ್ ನಾವು ಇದನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಅದು ಪೊಲಿಟಿಕಲ್ ಇರ್ಬೋದು, ಸೋಷಿಯಲ್ ಇರ್ಬೋದು, ವಾಟ್ ಎವರ್ ರೀಸನ್ಸ್. ಮೊನ್ನೆ ಸದನದಲ್ಲಿ ಯಾರು ನಮ್ಮ BJP ಅವರು ಕೇಳ್ತಾ ಇದ್ರು, ಯಾವುದೋ ಒಂದು ಮಹದೇವಪ್ಪ ಸಾಹೇಬ್ರದ್ದು ಪ್ರಶ್ನೆ ಇತ್ತು. ಮಹದೇವಪ್ಪ ಸಾಹೇಬ್ರು ಇರಲಿಲ್ಲ, ಅದಕ್ಕೆ ಅವ್ರ ಪರವಾಗಿ ನಾನು ಉತ್ತರ ಕೊಡ್ತಾ ಇದ್ದೆ, ಸಮಾಜ ಕಲ್ಯಾಣ ಸಚಿವರು. ಅವರು ಕಮ್ಯುನಿಟಿ ಹಾಲ್ಗಳು ಯಾಕೆ ಆಗಿಲ್ಲ ಅಂತ ಕೇಳಿದ್ರು. ಸೊ ಅನುದಾನದ ಕೊರತೆ ಇದೆ, ಅದಕ್ಕೆ ನಾವು ಮಾಡ್ತಾ ಇಲ್ಲ ಅಂತ ಎಲ್ಲರೂ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಸರ್ಕಾರಕ್ಕೆ, ನೀವು ಕಮ್ಯುನಿಟಿ ಹಾಲ್ಸ್ ಮಾಡ್ತಾ ಇಲ್ಲ ಅಂತ. ನಾನು ಎದ್ದು ಹೇಳಿದೆ, ಸರ್ ಒಂದು ಕೆಲಸ ಮಾಡೋಣ, ನಾನು ಸರ್ಕಾರದ ಪರವಾಗಿ ಐ ವಿಲ್ ಗಿವ್ ಯು ಅನ್ ಅಶ್ಯೂರೆನ್ಸ್ ದಟ್ ವಿ ವಿಲ್ ಬಿಲ್ಡ್ ನೋ ಮೋರ್ ಕಮ್ಯುನಿಟಿ ಹಾಲ್ಸ್. ಆ ಎಲ್ಲ ದುಡ್ಡು ನಾವು ನಮ್ಮ ಯಾವುದು ಕ್ರೈಸಿಗೆ ಹಾಕೋಣ, ನಾವು ಹಾಸ್ಟೆಲ್ಗಳಿಗೆ ಹಾಕೋಣ, ಎಜುಕೇಷನಿಗೆ ಹಾಕೋಣ ಸರ್. ಹಿಂದುಳಿದ ವರ್ಗದವರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ, ಅವರಿಗೆ ಒಂದು ಶಿಕ್ಷಣಕ್ಕೆ ಎಲ್ಲ ಕಮ್ಯುನಿಟಿ ಹಾಲ್ ದುಡ್ಡನ್ನ ನಾವು ಶಿಕ್ಷಣಕ್ಕೆ ಖರ್ಚು ಮಾಡ್ತೀವಿ, ನೀವು ಹೋಗ್ತೀರಾ ಅಂತ ಕೇಳೋದು. ಆಸ್ ಅ ಗೌರ್ಮೆಂಟ್ ಐ ಟೋಲ್ಡ್ ಐ ಆಮ್ ರೆಡಿ ಟು ಗಿವ್ ಅಶ್ಯೂರೆನ್ಸ್. ಒಬ್ರು ಎದ್ದಿಲ್ಲ ಸರ್, ಒಬ್ರು ಹೌದು ನೀವು ಹೇಳ್ತಾ ಇರೋದು ಕರೆಕ್ಟು, ಇದೆಲ್ಲ ಬಿಡಿ. ಯಾಕಂದ್ರೆ ನಾಳೆ ಎಲೆಕ್ಷನ್ ಗೆಲ್ಬೇಕಲ್ಲ ಎಲ್ಲರೂ, ನಾನು ಕೂಡ ಗೆಲ್ಬೇಕು, ಅವರು ಕೂಡ ಗೆಲ್ಬೇಕು. ಇದನ್ನ ಒಂದು ವಿ ಹ್ಯಾವ್ ಬಿಕಮ್ ಅಡಿಕ್ಟೆಡ್ ಟು ರಿಲಿಜನ್, ವಿ ಹ್ಯಾವ್ ಬಿಕಮ್ ಅಡಿಕ್ಟೆಡ್ ಟು ಕಾಸ್ಟ್. ಈ ಫಾಲ್ಸ್ ಏನು ಪ್ರೆಸ್ಟೀಜ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ನಮ್ಮಲ್ಲೇ. ದುರ್ದೈವ ಇದು, ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿದೆ. ಇದನ್ನ ಬದಲಾವಣೆ ಮಾಡಬೇಕು ಅಂದ್ರೂ ಕಷ್ಟ ಆಗ್ತದೆ. ಆಮೇಲೆ ಇದು ಯಾರಿಂದ ಪ್ರತಿಪಾದನೆ ಆಗ್ತಾ ಇದೆ ಅಂತ ನಾವೆಲ್ಲರೂ ಯೋಚನೆ ಮಾಡಬೇಕು. ಯಾರು ಮಾತನಾಡ್ತಾ ಇದ್ದಾರೆ, ಯಾರಿಂದ ಈ ಪ್ರವಚನಗಳು ಬರ್ತಾ ಇದೆ, ಅವರು ಅದನ್ನ ಫಾಲೋ ಮಾಡ್ತಾ ಇದ್ದಾರಾ ಇಲ್ಲ ಮನೆಯಲ್ಲಿ, ಅದೆಲ್ಲನೂ ತಿಳ್ಕೊಬೇಕಲ್ಲ ನಾವು. ನನಗೆ ಅರ್ಥನೇ ಆಗಲ್ಲ. ಮೊನ್ನೆ ನಿಮ್ಮ RSS ಮುಖ್ಯಸ್ಥರು ಹೇಳ್ತಾರೆ, ನೀವು ದೇಶ ಉಳಿಸ್ಲಿಕ್ಕೆ, ಧರ್ಮ ಉಳಿಸ್ಲಿಕ್ಕೆ ನೀವು 3 ಗಂಡ್ಮಕ್ಳು ಉಳಿಸ್ಬೇಕು ಅಂತ. ಅವ್ರು ಮಾತ್ರ ಬ್ರಹ್ಮಚಾರಿ ಇರ್ತಾರೆ RSS ನವರು. ಬರೀ ಬಡವರಿಗ ಇದೆಲ್ಲ ಪಾಠ? ನೀವೆಲ್ಲರೂ 3 ಮಕ್ಕಳು ಹರಿಬೇಕಂತೆ, ಅವರು ಬ್ರಹ್ಮಚಾರಿಯಾಗಿ ಇರ್ತಾರಂತೆ. ಅದೆಂಥದ್ದು? ಅದಕ್ಕೆ ಕೇಳ್ತಾ ಇರೋದು ನಾವು, ಅಲ್ಲಿ ಪ್ರಶ್ನೆ ಮಾಡಬೇಕು. ಈಗ ಇನ್ನೊಂದು ಕಳೆದ 10-12 ವರ್ಷದಿಂದ ಇನ್ನೊಂದು ಹೊಸ ಪ್ರಾರಂಭ ಆಗ್ಬಿಟ್ಟಿದೆ. ಬಹಳ ಸಲೀಸಾಗಿ ನಾವೆಲ್ಲರಿಗೂ ಬ್ರ್ಯಾಂಡ್ ಮಾಡ್ತಾ ಇದ್ದೀವಿ. ನಮಗೆ ನಿಮಗೆ ನಮ್ಮ ತತ್ವ ಸಿದ್ಧಾಂತದಲ್ಲಿ ವ್ಯತ್ಯಾಸ ಬಂದ್ಬಿಟ್ರೆ ನೀವು ದೇಶದ್ರೋಹಿ, ನೀವು ಬರೀ ಧರ್ಮದ್ರೋಹಿ ಅಲ್ಲ, ದೇಶದ್ರೋಹಿನೂ ಕೂಡ ಆಗ್ಬಿಟ್ಟಿದ್ದೀರಿ. ನಾನೇನೋ ನಿಮ್ಮ ವಿಚಾರಗಳಿಗೆ ತದ್ವಿರುದ್ಧವಾಗಿದ್ರೆ
ಐ ಆಮ್ ನಾಟ್ ಓನ್ಲಿ ಆಂಟಿ ಕಾಸ್ಟ್, ಆಂಟಿ ರಿಲಿಜನ್, ಬಟ್ ಆಲ್ಸೋ ಐ ಆಮ್ ಆಂಟಿ ನ್ಯಾಷನಲ್. ಇದು ವಾತಾವರಣ ಮುಂಚೆ ಇರಲಿಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊನೆಯ ಭಾಷಣದಲ್ಲಿ November 25, 1949 ನಲ್ಲಿ ಚಿತ್ರ ಕೊಡ್ತಾರೆ. ಅವ್ರು ಹೇಳ್ತಾರೆ ಅವ್ರ ಕೊನೆಯ ಭಾಷಣದಲ್ಲಿ, ಹೂ ಇಸ್ ಎನ್ ಆಂಟಿ ನ್ಯಾಷನಲ್ ಅಂತ ಅವರೇ ಪ್ರಶ್ನೆ ಮಾಡ್ತಾರೆ ಸದನಕ್ಕೆ. ಪ್ರಶ್ನೆ ಮಾಡಿದಾಗ ಯಾರು ಉತ್ತರ ಕೊಡಲ್ಲ ಅವರಿಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಮುಂಚೆ ನಮ್ಮಲ್ಲಿ ಸಂವಿಧಾನ ಅಂತ ಇರಲಿಲ್ಲ, ಈಗ ನಮಗೆ ಸಂವಿಧಾನ ಇದೆ. ಆ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದು ಸ್ವಾಭಿಮಾನದ ಬದುಕಿನ ಹಕ್ಕಿದೆ, ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆಯ ಹಕ್ಕಿದೆ. ಆ ಹಕ್ಕುಗಳ ವಿರುದ್ಧ ಯಾರು ಜಾತಿಗಳ ನಡುವೆ ಅಸೂಯೆ ಬೀಜವನ್ನ ನೆಟ್ತಾರೆ, ಅವರು ನಿಜವಾದ ದೇಶದ್ರೋಹಿಗಳು. ಯಾರು ಧರ್ಮಗಳಿಗೆ ಜಾತಿಗಳಿಗೆ ಜಗಳ ಹಚ್ತಾರೆ, ಯಾರು ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೆ ಒಂದು ಸ್ವಾಭಿಮಾನದ ಬದುಕನ್ನ ನಿರಾಕರಣೆ ಮಾಡ್ತಾರೆ, ಯಾರು ಅವರಿಗೆ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ತಡೆ ಮಾಡ್ತಾರೆ ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಅವನು ನಿಜವಾದ ದೇಶದ್ರೋಹಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಈ ಪ್ರಸ್ತುತ ವಾತಾವರಣದಲ್ಲಿ ಯಾರು ಸರ್ ಮಾಡ್ತಾ ಇರೋದು? ಯಾರು ಜಾತಿ ಜಗಳ ಹರಿಸ್ತಾ ಇರೋದು? ಯಾರು ಧರ್ಮದ ನಡುವೆ ಜಗಳ ಹರಿಸ್ತಾ ಇರೋದು? ಯಾರು ಸಂವಿಧಾನದ ತದ್ವಿರುದ್ಧವಾಗಿ ಇವತ್ತು ಸಮಾಜದಲ್ಲಿ ಒಂದು ಭಯಭೀತವಾದಂತಹ ವಾತಾವರಣ ತರ್ತಾ ಇರೋದು? ಅಂಡ್ ಹೂ ಆರ್ ದೀಸ್ ಪೀಪಲ್ ಟು ಗಿವ್ ಮೀ ಅ ಸರ್ಟಿಫಿಕೇಟ್, ಟು ಗಿವ್ ಯು ಅ ಸರ್ಟಿಫಿಕೇಟ್? ಇವರು ದೇಶಭಕ್ತಿ ಸರ್ಟಿಫಿಕೇಟ್ ಕೊಡ್ತಾರ? ಇವರು ನಮ್ಗೆ ಯಾರು ಅಂತ ಹೇಳ್ಕೊಡ್ತಾರ? ಯಾರು ಮನುವಾದದ ಪ್ರತಿಪಾದನೆ ಮಾಡ್ತಾರೆ, ಅವರು ಸಂವಿಧಾನವನ್ನ ಎತ್ತಿ ಹಿಡಿಯೋ ಕೆಲಸ ಮಾಡ್ಲಿಕ್ಕಾಗುತ್ತಾ? ಇದು ಅವರಿಗೆ ಎಷ್ಟು ಅಧಿಕಾರದ ಅಹಂಕಾರ ಬಂದ್ಬಿಟ್ಟಿದೆ ಅಂದ್ರೆ, ಈಗ ಯೋಚನೆ ಮಾಡಿ, ಪಾರ್ಲಿಮೆಂಟ್ನಲ್ಲಿ ದ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಅಮಿತ್ ಶಾ ಅವರು ಎದ್ದಿಂತಿ ಹೇಳ್ತಾರೆ, ಏನ್ ಇತ್ತೀಚೆಗೆ ಅಂಬೇಡ್ಕರ್ ಅವರ ಹೆಸರು ತಗೊಳ್ಳೋದು ಫ್ಯಾಷನ್ ಆಗ್ಬಿಟ್ಟಿದೆ, ಇಷ್ಟು ಬಹುಶಃ ನೀವು ಅಂಬೇಡ್ಕರ್ ಅವರ ಹೆಸರು ಬದಲು ನೀವು ದೇವರ ಹೆಸರನ್ನ ನೀವು ಸ್ಮರಿಸಿದ್ರೆ ಎಷ್ಟೊಂದು ಬಹುಶಃ ನಿಮಗೆ ಸ್ವರ್ಗ ಸಿಗ್ತಾ ಇತ್ತು. ದ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಹೂ ಸಪೋಸ್ ಟು ಕೀಪ್ ದ ಲಾ ಅಂಡ್ ಆರ್ಡರ್ ಆಫ್ ದ ಕಂಟ್ರಿ ಇಂಟ್ಯಾಕ್ಟ್, ಅವ್ರು ಹಿಂಗೆ ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ ಅಂದ್ರೆ ಅದು ಅಹಂಕಾರ ಅಲ್ವಾ? ಅದಕ್ಕೆ ನಾನು ಹೇಳಿದೆ, ನಮ್ಗೆ ಹಿಂಗೆ ಮಾಧ್ಯಮ ಸ್ನೇಹಿತರಿಗೆ ಕೇಳಿದ್ರು, ಏನ್ ಸರ್ ಅವ್ರು ಹಂಗೆ ಹೇಳ್ತಾ ಇದಾರೆ ಅಂತ. ಅದಕ್ಕೆ ನಾವು ಹೇಳಿದೆ, ಅಂಬೇಡ್ಕರ್ ದೇವರ ಹೆಸರು ಹೇಳಿದ್ರೆ ನಮ್ಗೆ ಸ್ವರ್ಗ ಸಿಗ್ತದೋ ಗೊತ್ತಿಲ್ಲ ಅಪ್ಪ, ಅಂಬೇಡ್ಕರ್ ಅವರ ಹೆಸರು ಹೇಳಿದ್ರೆ ಈ ಜನ್ಮದಲ್ಲಿ ನಮ್ಗೆ ಒಂದು ಸ್ವಾಭಿಮಾನದ ಬದುಕನ್ನ ಸಿಗ್ತದೆ. ನಮ್ಗೆ ಅಷ್ಟೇ ನಾವು ಪ್ರಶ್ನೆ ಮಾಡೋದು ನಿಲ್ಸ್ಬಿಟ್ಟಿದ್ವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಹೇಳ್ತಾರೆ, ಮ್ಯಾನ್ ಹೂ ಡಸ್ ನಾಟ್ ನೋ ಹಿಸ್ಟ್ರಿ ಕೆನಾಟ್ ಕ್ರಿಯೇಟ್ ಹಿಸ್ಟ್ರಿ ಅಂತ. ಇವ್ರದೆಲ್ಲ ಇತಿಹಾಸ ಓದ್ಕೊಳ್ಳಿ, ನಮ್ಮ ಇತಿಹಾಸನೂ ಓದಿ, ಅವ್ರ ಇತಿಹಾಸನೂ ಓದಿ. ಯಾವ ಸಂಘಟನೆ, RSS ಅಂತ ಸಂಘಟನೆ 52 ವರ್ಷ ನಮ್ಮ ದೇಶದ ಬಾವುಟ ಅವರು ಕಚೇರಿನಲ್ಲಿ ಹಾರಿಸಿಲ್ಲ, ಅವ್ರು ನಮಗೆ ದೇಶಭಕ್ತಿ ಇದು ಹೇಳ್ತಾರ, ಪಾಠ ಹೇಳ್ತಾರ. 52 years they did not hoist the international flag. ಆಮೇಲೆ ಅದೇನೋ ಹೊಸದಾಗಿ ವಿನೂತನವಾಗಿ ಏನೇನೋ ಮಾಡ್ತಾನೆ ಇರ್ತಾರೆ. ಈ ನನಗೆ ಆಶ್ಚರ್ಯ ಏನಾಯ್ತದ, ಅಫ್ಕೋರ್ಸ್ ನನಗೂ ಸ್ವಲ್ಪ ಇತ್ತೀಚೆಗೆ ಜ್ಞಾನೋದಯ ಆಯ್ತು. ಈ RSS ಅವರು ಮಾರ್ಚ್ ಪಾಸ್ಟ್ ಮಾಡ್ತಾರೆ, ಮುಂಚೆನೂ ಮಾಡ್ತಾ ಇದ್ರು, ಆದ್ರೆ ಯಾರು ಗಮನಿಸಿರ್ಲಿಲ್ಲ. ಮೊನ್ನೆ ಚಿತ್ತಾಪುರ್ನಲ್ಲಿ ಏನಾಯ್ತು ಅಂದ್ರೆ, RSS ಅವರು ಪಥಸಂಚಲನಕ್ಕೆ ಒಂದು ಅರ್ಜಿ ಕೊಟ್ಟಿದ್ರು ಮಿನಿಸ್ಟರ್. ಏನಂತ ಕೊಟ್ಟಿದ್ರು ಅಂದ್ರೆ, ನಾವು ಹಿಂಗೆ ಈ ತಾರೀಕಿಗೆ ನಾವು ಪಥಸಂಚಲನ ಮಾಡ್ತಾ ಇದ್ದೀವಿ, ಇದು ನಿಮ್ಮ ಮಾಹಿತಿಗಾಗಿ ಅಂತ. ಇಲ್ಲಿ ಎಲ್ಲರೂ ಕೂತಿದ್ದಾರೆ, ಮಾವಳಿಯಣ್ಣವರು ಬಂದಿದ್ದಾರೆ ಇಲ್ಲಿ ಹಿಂದೆ. ಏನ್ ಸರ್ ನೀವು DSSನವರು ನೀವು ಮಾಹಿತಿಗಾಗಿ ಅಂತ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರೆ ನಿಮ್ಗೆ ಪರ್ಮಿಷನ್ ಕೊಡ್ತಾರ ಸರ್? ಇಂಥ ಡೇಟಿಗೆ ಏನ್ ಕೇಳ್ತಾರೆ, ಮಾಹಿತಿ ಅಲ್ಲಪ್ಪ ನೀವು ಪರ್ಮಿಷನ್ ಕೇಳಿ ಅಂತ. ನಾನು ಹೇಳಿದೆ, ನಾವೊಂದು ಸರ್ಕಾರ ನಡೆಸ್ತಾ ಇದ್ದೀವಿ, ಕಾನೂನು ಅಂತ ಇದೆ, ಸಂವಿಧಾನ ಅಂತ ಇದೆ, ಮಾಹಿತಿಗಾಗಿ ಅಲ್ಲ, ಫಸ್ಟು ಅವರು ನಮ್ಮ ಹತ್ರ ಪರ್ಮಿಷನ್ ತಗೊಂಡು, ಪರ್ಮಿಷನ್ ತಗೊಂಡ್ಮೇಲೆ ಇಫ್ ಇಟ್ ಈಸ್ ಪಾಸಿಬಲ್
ಆ ಡೇಟಿಗೆ ಅವಕಾಶ ಇದ್ರೆ ಕೊಡಿ, ಅವಕಾಶ ಇರಲಿಲ್ಲ ಅಂದ್ರೆ ಕೊಡಬೇಡಿ. ಆವತ್ತೇ ಒಂದೆರಡು ಮೂರು ಜಾತ್ರೆನೂ ಕೂಡ ಇತ್ತು ನಮ್ಮ ಊರುಗಳಲ್ಲಿ. ಸೊ ಅವತ್ತು ಬಂದೋಬಸ್ತ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಸೊ ಅದಕ್ಕೆ ನಾವು ಪರ್ಮಿಷನ್ ಕೇಳಿ ಅಂದ ತಕ್ಷಣ ನಾವ್ಯಾಕೆ ಪರ್ಮಿಷನ್ ಕೇಳಬೇಕು ಅಂತ ನಿಮ್ಗೆ ಗೊತ್ತಿರ್ಬೋದಲ್ಲ. ದಿನ 1-2 ತಿಂಗಳು ಇದೇ ನಡೀತು ಅಂದ್ರೆ ಅರ್ಧೇ ಅಬೌಟ್ ದ ಕಾನ್ಸ್ಟಿಟ್ಯೂಷನ್. ಪರ್ಮಿಷನ್ ಕೇಳತ್ತೇನ್ರಪ್ಪ ನಿಮ್ಗೆ? ಇವಾಗ ಮಂಗಳವಾರನೇ ಆಗ್ಬೇಕಂತೇನಿದೆ, ಗುರುವಾರ ಮಾಡಿ. ನಾವು ಮಾಡೋದಿಲ್ವಾ? ಇಲ್ಲಿ ಬೆಂಗಳೂರಿನಲ್ಲಿ ಆಕ್ಚುಲಿ ಎಲ್ಲೂ ಮಾಡಕ್ಕೆ ಇಲ್ಲ ಪಥಸಂಚಲನ. ಸೊ ಹೈಕೋರ್ಟ್ ಆರ್ಡರ್ ಇದೆ, ಅದನ್ನ ಮೀರಿ ಮಾಡ್ತಾರೆ. ಅಂದ್ರೆ ಕಾನೂನನ್ನ ಮೀರ್ ಮಾಡ್ತಾರೆ, ಕೋರ್ಟ್ಗಳನ್ನ ಮೀರ್ ಮಾಡ್ತಾರೆ, ಸಂವಿಧಾನ ಮೀರ್ ಮಾಡ್ತಾರೆ ಅಂದ್ರೆ ನಾವ್ಯಾಕೆ ಅಲೋ ಮಾಡ್ಬೇಕು ಅಂತ ನಂದು. ಸೊ ಅದಕ್ಕೆ ಅವರು ಕೋರ್ಟಿಗೆ ಹೋದ್ರು, ನಾನು ಕೋರ್ಟಿಗೆ ಹೋದೆ. ಕೊನೆಯದಾಗಿ ಏನಾಯ್ತು, ನಾವು ಸರ್ಕಾರ ಹೇಳಿದ ಟೈಮಿಗೆ ಸರ್ಕಾರ ಎಷ್ಟು ಜನ ಇರಬೇಕು, ಎಷ್ಟು ರೂಟ್ ಮಾರ್ಚ್ ಚೇಂಜ್ ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಸರ್ಕಾರ ಆದೇಶದಲ್ಲಿ ಇಡೀ ರಾಷ್ಟ್ರದಲ್ಲಿ ಎಲ್ಲಾನ ಕರೆಕ್ಟಾಗಿ ಆಗಿದ್ರೆ ಅದು ಚಿತ್ತಾಪುರದಲ್ಲಾಗಿರೋದು. ಇವರಿಗೆ ಅವಾಗ ನಮ್ಮ ಕೆಲವು ಸ್ನೇಹಿತರು ಕೇಳ್ತಾ ಇದ್ರು, ನಮ್ಮ ಕೆಲವು ಕೊಲೀಗ್ಸ್, ಸರ್ ಇದೆಲ್ಲ ಸುಮ್ಮನೆ ಯಾಕೆ ಮೈ ಮೇಲೆ ಹೇಳ್ಕೊಂತೀರಾ ಅಂತ. ನೀವು ಹೇಳಿದ್ರೆ ಸರ್ ನಾವೇ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಮೈ ಮೇಲೆ ಹೇಳ್ಕೊಳ್ಳೋದು ಪ್ರಶ್ನೆ ಅಲ್ಲ, ಸರಿನೋ ತಪ್ಪು ಅದೇ ಪ್ರಶ್ನೆ. ಕಾನ್ಸ್ಟಿಟ್ಯೂಷನಲ್ ಆರ್ ಅನ್ಕಾನ್ಸ್ಟಿಟ್ಯೂಷನಲ್, ದಟ್ಸ್ ಆಲ್ ಐ ಆಮ್ ಆಸ್ಕಿಂಗ್. ನಾನು ಇದ್ರಲ್ಲಿ ಸ್ವಲ್ಪ ಆಳವಾಗಿ ಓದ್ತಾ ಇದ್ದೀನಿ. ಅವರಿಗೆ ಫಂಡಿಂಗ್ ಹೆಂಗ್ ಬರುತ್ತೆ ಅಂತ ನಾನು ಕೇಳಿದ್ರೆ ಅವ್ರ ಹತ್ರ ಉತ್ತರನೇ ಇಲ್ಲ. ಒಂದು ಒಳ್ಳೇದೇನಾಯ್ತು ಅಂದ್ರೆ ಅಮೀನ್ ಮಟ್ಟು ಸಾಬ್, ನಾವು ಇಷ್ಟೆಲ್ಲ ಪ್ರಶ್ನೆ ಕೇಳೋದಕ್ಕೆ ಮೋಹನ್ ಭಾಗವತ್ ಅವರೇ ಬಂದು ಬೆಂಗಳೂರಿಗೆ ಉತ್ತರ ಕೊಡಂಗೆ. ಅವ್ರೇನ್ ಹೇಳ್ತಾರೆ, ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ, ಬಿಕಾಸ್ ದೇರ್ ಆರ್ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ತಾರೆ. ಬ್ಯಾಂಗ್ಳೂರ್ ಕ್ಲಬ್ ಗೊತ್ತಲ್ಲ ನಿಮ್ಗೆ? ಬ್ಯಾಂಗ್ಳೂರ್ ಕ್ಲಬ್ ಆಲ್ಸೋ ಇಸ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್. Bangalore Club also is a body of individuals. They come under the tax regime. They come under the Constitution of India. ಇವರು ಇಲ್ಲ ನಾವು ಏನು ಕಟ್ಟೋದು ಬೇಡ ಅಂತ ನಾನು ಅವರು ಮೋಹನ್ ಭಾಗವತ್ ಅವ್ರು ಹೇಳಿದ್ರು, ಪ್ರಿಯಾಗೆ ಅಂದ್ರೆ ನನ್ನ ಹೆಸರು ಹೇಳಿಲ್ಲ, ಅವ್ರಿಗೆ ಗೊತ್ತಾಗಲ್ಲ, ನಮ್ಗೆ ರಿಜಿಸ್ಟ್ರೇಷನ್ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ನಾನು ಮಾತು ಕೊಡ್ತಾ ಇದ್ದೀನಿ ನೋಡಿ, ಇವತ್ತಿಲ್ಲ ನಾಳೆ ರಿಜಿಸ್ಟರ್ ಆಗೇ ಇರಬೇಕು. ಆಗ್ತದೆ, ನಾನು ಮಾಡಿಸ್ತೀನಿ. ಎಲ್ಲಿ ತನಕ ನಮ್ಮ ಹತ್ರ ಕಾನೂನು ಇದೆ, ಎಲ್ಲಿ ತನಕ ನಮ್ಮ ಹತ್ರ ಸಂವಿಧಾನ ಇದೆ, ನಾವು ಅದನ್ನ ಮಾಡಿಸ್ತೀವಿ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಕೊಲೀಗ್ಸ್ ಕೇಳಿದ್ರು ಯಾಕಪ್ಪ ಮೈ ಮೇಲೆ ಹೇಳ್ಕೊಂತ ಇದೆಯಾ ಅಂತ. ನಾನು ಹೇಳಿದೆ, ನೋಡಿ ಸರ್, ಪ್ರಶ್ನೆ ಇರೋದು ಅವ್ರದಲ್ಲ. ನಾವು 100 ವರ್ಷ ಬಿಟ್ಟಿದ್ದೀವಿ ಅಂತ ಇನ್ನ 100 ವರ್ಷ ಬಿಡ್ಬೇಕಾ? ಸಂವಿಧಾನ ಬಂದು 75 ವರ್ಷ ಆಗಿದೆ, ಜಾರಿಗೆ ತರೋಣ ಎಲ್ಲಾನು ಒಂದೊಂದಾಗಿ. All you need is you have to have political will and you have to be legally correct. ಇವೆರಡೇ ಇರಬೇಕು. ಇವೆರಡೇ ಇದ್ರೆ ಇಂಥ ಕೋಮುವಾದಿ ಸಂಘಟನೆಗಳಿರ್ಬೋದು, ಯಾವುದೇ ಇರ್ಬೋದು, ಅದು RSS ಇರ್ಬೋದು, HDPI ಇರ್ಬೋದು, ಬೇರೆ ಯಾವ್ದಾನ ಇರ್ಬೋದು, ನಾವು ಬಗ್ಸ್ಲಿಕ್ಕೆ ಸಾಧ್ಯ ಆಗುತ್ತೆ. All you have to do is you have to be constitutionally correct and you have to be legally correct and more importantly ನಿಮಗೆ ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ರಾಜಕೀಯ ಇಚ್ಛಾಶಕ್ತಿ ಇದ್ರೆ ನಾವು ಇದು ಮಾಡ್ಬೋದು. ಈಗ ಇವರೆಲ್ಲ ಇಷ್ಟೆಲ್ಲ ಹೇಳ್ತಾ ಇದಾರಲ್ಲ, ಅವ್ರು ಅವತ್ತು ಬಂದು ಹೇಳಿದ್ರು ನಮ್ಗೆ, ನಾವು ಯಾರ ಹತ್ರನೂ ಡೊನೇಷನ್ ತಗೊಳಲ್ಲ, ಬರೀ ಗುರುದಕ್ಷಿಣೆ ತಗೋತೀವಿ. ನನಗೆ ಆಶ್ಚರ್ಯ ಆಯ್ತು. ಆಯ್ತಪ್ಪ, ಗುರುದಕ್ಷಿಣೆ ಅಂದ್ರೆ ಏನು ಅಂತ ನಾನು ಸ್ವಲ್ಪ ನೋಡಿದೆ. ಅವ್ರದೆಲ್ಲ ಹಿಂದೆ ಗೋವಾಲ್ಕರ್ ಅವ್ರದ್ದು, ನಿಮ್ಮ ವೀರ್ ಸಾವರ್ಕರ್ ಇವ್ರದೆಲ್ಲ ಪುಸ್ತಕಗಳನ್ನ ಓದ್ತಾ ಇದ್ದೀನಿ. ಅವಾಗ ಏನಾದ್ರು ಗುರು ಅಂದ್ರೆ ಯಾರು ಅಂದ್ರೆ ಅವರ ಧ್ವಜದ ಹೆಸರು ಮೇಲೆ ದುಡ್ಡು ತಗೋತಾ ಇದೆ. ಅಂದ್ರೆ ನಾಳೆ ನಾನು ನೀಲಿ ಧ್ವಜ ಹಾಕ್ಬಿಟ್ಟು ಅದು ನನ್ನ ಗುರು ಅಂದ್ಬಿಟ್ಟು ನಾನು ದುಡ್ಡು ತಗೊಳಕ್ ಬಿಡ್ತದ ಸರ್ಕಾರ? ಹೌ ಇಸ್ ದಟ್ ಪಾಸಿಬಲ್? ಇವ್ರದ್ದು ಒಂದು ನೆಟ್ವರ್ಕ್ ಮಾಡಿಬಿಟ್ಟಿದ್ದಾರೆ. ನೀವು ಎಲ್ಲ ಓದಿದಿರೋ ಎಲ್ಲ ಗೊತ್ತಿಲ್ಲ. ಮೊನ್ನೆ ಒಂದು ಪ್ರತಿಷ್ಠಿತವಾದಂಥ ಪತ್ರಿಕೆಯಲ್ಲಿ ಬಂದಿತ್ತು, more than 2500 ಆರ್ಗನೈಸೇಷನ್ಸ್ ನೆಟ್ವರ್ಕ್ ಇದೆ. ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲೆಲ್ಲಿಂದ ದುಡ್ಡು ತಗೊಂಡು ನಾನು ಹೇಳ್ತಾ ಇದ್ದೀನಿ, ದೀಸ್ ಪೀಪಲ್ ಆರ್ ಇಂಟು ಮನಿ ಲಾಂಡ್ರಿಂಗ್. ಇವ್ರಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ಇಷ್ಟು ದುಡ್ಡು? ಹೇಗೆ ಬರ್ತಾ ಇದೆ? ಇವರು ನಾವೆಲ್ಲರೂ ಒಳ್ಳೆ ನಾಗರಿಕರಾಗಬೇಕಂತೆ, ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು,
ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಅವರು ಫ್ರೀ ಫಾಲೋ ಆಗ, ಅದೇಗೆ ಸಾಧ್ಯ ಇರ್ತದೆ? ಇದೆಲ್ಲ ನಾವು ಪ್ರಶ್ನೆ ಮಾಡಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಆಮೇಲೆ ಯಾರು ನೀವು ವಿಶೇಷವಾಗಿ ನಮ್ಮ ಈ ರಾಜಕೀಯ ವಲಯದಲ್ಲಿ ಯಾರು ಹಿಂಗೆ ಬಂದು ಪ್ರಚೋದನೆ ಕೊಡ್ತಾರೆ, ಯಾರು ಹಿಂಗೆ ಮಾತನಾಡ್ತಾರಲ್ಲ, ಅವ್ರಿಗೆ ಫಸ್ಟ್ ಪ್ರಶ್ನೆ ಮಾಡ್ಬೇಕಾಗ್ತದೆ ನಾವು. ಸಿ, ಬಹಳ ಸಾರಿ ಇಫ್ ಐ ಆಮ್ ಪೊಲಿಟಿಕಲ್, ಬಿಜೆಪಿ ನಾನು ಪೊಲಿಟಿಷಿಯನ್ ಸರ್, ಬಟ್ ಪಾಪ ಈ ಪುಸ್ತಕ ಬಿಡುಗಡೆಯಲ್ಲಿ ಮಾತಾಡ್ಬೋದಲ್ಲ ಸೂಕ್ತ ಗೊತ್ತಿಲ್ಲ ನನಗೆ. ಬಿಜೆಪಿ ಮತ್ತು ಆರ್ ಎಸ್ ಎಸ್ ಇಲ್ಲ ಅಂದ್ರೆ ಬಿಜೆಪಿ ಇಸ್ ಗೋಯಿಂಗ್ ಟು ಬಿ ವರ್ಸ್ ದೆನ್ JDS. ಬರ್ದ್ಕೊಡ್ತೀನಿ ನೋಡಿ. ಪ್ರಾದೇಶಿಕ ಪಕ್ಷಕ್ಕಿಂತ ಕನಿಷ್ಠ ಹಾಲತ್ತಾಗುತ್ತೆ. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ದೆವ್ವದ ನೆರಳು ಜೊತೆ ಜಗಳ ಆಡ್ತಾ ಇದ್ದೀವಿ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? RSS. ಸೊ ಈ ನೆರಳು ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗುತ್ತೆ. ಇಲ್ಲಿದ್ರೆ ಇದಾಗೋದಿಲ್ಲ. ಯಾಕಂದ್ರೆ ನಾನು ಮೊನ್ನೆ ಇವ್ರದ್ದು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಗೊತ್ತಿರ್ಬೋದು, ಅಂತ ನಮ್ಮ ಇಂಡಿಯಾದ ಜೇಮ್ಸ್ ಬಾಂಡ್, ಅವರು ಒಂದು ಭಾಷಣ ಮಾಡ್ತಾರೆ. ನಮ್ಮ ಯುವಕರಲ್ಲಿ ಬಿಸಿ ರಕ್ತ ಇದೆ, ನೀವೆಲ್ಲ ನಮಗೆ ಇತಿಹಾಸದಲ್ಲಿ ಆದಂತ ಅನ್ಯಾಯಗಳನ್ನ ನೀವು ಅದ್ರದ್ದು ರಿವೆಂಜ್ ತಗೋಬೇಕು ಅಂತ ಹೇಳ್ತಾರೆ. ನೀವು ದ್ವೇಷ ಸಾಧಿಸಬೇಕು ಅಂತ. ಅವ್ರ ಮಕ್ಕಳು ಒಬ್ಬ ಅಮೆರಿಕನ್ ಸಿಟಿಸನ್, ಇನ್ನೊಬ್ಬ UK ನಲ್ಲಿ ಬಿಸ್ನೆಸ್ ಮಾಡ್ತಾರೆ. ಯಾರ್ಯಾರು ಇವತ್ತು ಕೇಸರಿ ಶಾಲೆ ಹಾಕೊಂಡು ನಮ್ಮ ಬಿಜೆಪಿ ನಾಯಕರು ಎಲ್ಲರೂ ಮಾತನಾಡ್ತಾರಲ್ಲ, ಟೇಬಲ್ ಕುಟ್ಟಿ ತಟ್ಟಿ ಧರ್ಮದ ಬಗ್ಗೆ, ಅವ್ರ ಮಕ್ಕಳು ಎಷ್ಟು ಜನ ಗೋಮೂತ್ರ ಕುಡಿತಾರೆ ಬೆಳಿಗ್ಗೆ? ಅವ್ರು ಯಾರು ಗೌಶಾಲೆಗೆ ಹೋಗ್ತಾರೆ? ಅವ್ರು ಯಾರು ಧರ್ಮದ ರಕ್ಷಣೆಗೆ ಶಾಲ್ ಹಾಕೊಂಡು ತ್ರಿಶೂಲ ಇಟ್ಕೊಂಡು ಕತ್ತಿ ಇಟ್ಕೊಂಡು ಬೀದಿಗಿಳಿತಾರೆ? ಎಲ್ಲರೂ ಕೂಡ ಒಳ್ಳೊಳ್ಳೆ ಫಾರಿನ್ ಅಲ್ಲಿ ಹೋಗ್ತಾ ಇದ್ದಾರೆ, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನವೋದ್ಯಮಗಳ ಪ್ರಾರಂಭ ಮಾಡಿದರೆ, ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ. ಧರ್ಮ ರಕ್ಷಣೆ ಗೋ ರಕ್ಷಣೆ ಎಲ್ಲಾನು ಕೂಡ ಯಾರಿಗೆ ಬಿಟ್ಟಿರೋದು? ಬಡವ್ರ ಮಕ್ಕಳಿಗೆ. ನೀವು ನೋಡಿ, ನಿಮ್ಮ ಇದರಲ್ಲಿ ಈ ಕರಾವಳಿ ರಕ್ತ ಕಣ್ಣೀರಿನಲ್ಲಿ ನೀವು ಕಣ್ಣ ಹೆಸರೆ ಯಾವ್ಯಾವ ಸಮಾಜದ ಜನರಿದ್ದಾರೆ ಅಂತ ಗೊತ್ತಾಗ್ತದೆ. ಯಾವ ಲೀಡರ್ ಮಕ್ಕಳು ಇದ್ರಲ್ಲಿಲ್ಲ. ಎಲ್ಲರೂ ಕೂಡ ಯಾವ್ದಾವ್ದು ದೊಡ್ಡ ದೊಡ್ಡ ಬ್ರ್ಯಾಂಡ್ ಬೆಲ್ಟ್ ಹಾಕೊಂಡು ಓಡಾಡ್ತಾರೆ, 2 ಲಕ್ಷದ ಶೂಸ್, ಅದ್ಯಾವ್ದು LV ಅಂತೆ. ನೀವು ನಾನು ಹೇಳ್ತಾ ಇದ್ದಂತ ನಂಬರ್ ಹೋಗ್ಬೇಡಿ, ಎಲ್ಲರೂ ಲಿಸ್ಟ್ ತಗೊಳ್ಳಿ ನೀವು. ಖರ್ಗೆ ಅವ್ರ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಯಡಿಯೂರಪ್ಪ ಅವ್ರ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಅಶೋಕ್ ಅವ್ರ ಮಗ ಏನ್ ಮಾಡ್ತಾ ಇದ್ದಾರೆ, ಪ್ರಿಯಾಂಕರ್ಗೆ ಮಗ ಏನ್ ಮಾಡ್ತಾ ಇದ್ದಾರೆ, ಎಲ್ಲರೂ ತಗೊಳ್ಳಿ ಲಿಸ್ಟ್. ಆಮೇಲೆ ನಮ್ಮ ನುಡಿ ಮತ್ತೆ ನಮ್ಮ ನಡೆಯನ್ನ ಕಂಪೇರ್ ಮಾಡಿ, ಅಷ್ಟೇ ಕೇಳ್ತಾ ಇರೋದು. ನಾನು ಬಹಳ ಕ್ಲಿಯರ್ ಆಗಿದ್ದೀನಿ. ನನ್ನ ಮಕ್ಕಳಿಗೆ ನಾನು ಏನು ಬಯಸ್ತೀನೋ ಅದೇ ನಾನು ನಿಮ್ಮ ಮಕ್ಕಳಿಗೂ ಬಯಸೋದು. ನಮ್ಮ ಮಗ ಫಾರಿನಿಗೆ ಹೋಗ್ಬೋದಾಗ ನಿಮ್ಮ ಮಗನೂ ಫಾರಿನಿಗೆ ಹೋಗ್ಬೋದು. ನಮ್ಮ ಮಗಗೆ IAS ಮಾಡ್ಬೇಕಾದ್ರೆ ನಿಮ್ಮ ಮಕ್ಕಳು IAS ಆಗಬೇಕು. ಆದ್ರೆ ಅಲ್ಲಿ ಹಾಗಲ್ಲ. ಬೇರೆಯವ್ರ ಮಕ್ಕಳು ಬೀದಿನಲ್ಲಿ ಇರಬೇಕು ಧರ್ಮ ರಕ್ಷಣೆಗೆ ಗೋ ರಕ್ಷಣೆಗೆ, ಇವ್ರ ಮಕ್ಕಳು ಎಲ್ಲ ವಿದೇಶದಲ್ಲೆಲ್ಲ ಹೋಗಿ ಪ್ರವಾಸ ಮಾಡ್ಕೊಂಡು ಬರಬೇಕು. ಯಾರು ನಾನು ಅದಕ್ಕೆ ಹೇಳ್ತಾ ಇರೋದು, ನಾವು ಎಲ್ಲಿ ತನಕ ನಾವು ಪ್ರಶ್ನೆ ಮಾಡೋದಿಲ್ಲೋ ಅಲ್ಲಿ ತನಕ ಈ ಎಲ್ಲರೂ ಏನೋ ಫ್ರೀ ರನ್ ಸಿಕ್ಬಿಟ್ಟಿದೆ ಇವಾಗ ನಮ್ಮ ರಾಜಕಾರಣಿಗಳಿಗೆ. ಎಸ್ಪೆಷಲಿ ನಮ್ಮ ಈ BJP-ನಲ್ಲಿರುವಂತ ಕೆಲವು ರಾಜಕಾರಣಿಗಳಿದ್ದಾರೆ, ಅವರು ನಡೆ ನುಡಿಗೆ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ನಮ್ದ್ರಲ್ಲಿ ಹಾಗಿಲ್ಲ. ನಾವು ಮನೆಯಲ್ಲಿ ಹೇಗಿರ್ತೀವಿ ಹೊರಗಡೆನೂ ಹಾಗೆ, ಇಲ್ಲಿ ಹೇಗಿರ್ತೀವಿ ಸದನದಲ್ಲೂ ಹಾಗೆ. ಅದಕ್ಕೆ ಸ್ವಲ್ಪ ಜನ ನಮ್ಗಷ್ಟು ಪ್ರೀತಿ ಮಾಡೋದಿಲ್ಲ ನಾವು. ಯಾಕಂದ್ರೆ ಇದ್ದಂಗೆ ಹೇಳ್ಬಿಡ್ತೀವಿ. ನಮ್ಮ ಚಿತ್ತಾಪುರ್ನಲ್ಲೂ ಜನ ಹಾಗೆ ಕೇಳ್ತಾರೆ, ಸರ್ ಸ್ವಲ್ಪ ಸಾಫ್ಟ್ ಆಗಿರಿ ನೋಡಪ್ಪ, ಈ ಗುಣ ಸುಟ್ಟರು ಹೋಗಲ್ಲ. ಈಗ ಹೆಂಗೋ ಮಾಡಿ ನಮ್ಮ ಜನ, ನನ್ನ ಪುಣ್ಯ ಏನಪ್ಪಾ ಅಂದ್ರೆ ನಮ್ಮ ಜನ ನನ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಚಿತ್ತಾಪುರ ಜನ ಇರ್ಬೋದು, ಕಲಬುರಗಿ ಜನ ಇರ್ಬೋದು. ಯಾಕಂದ್ರೆ ನಾವು ಹಿಂದೊಂದು ಮುಂದೊಂದು ಮಾಡೋದಿಲ್ಲ. ನಾವು ಏನಿದ್ರು ಕೂಡ ಸಮಾಜದ ಏಳಿಗೆಗಾಗಿ ದುಡಿಯೋದು. ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಸಮಾನವಾದಂತ ಅವಕಾಶ ಸಿಗ್ಬೇಕಂತ ಅಷ್ಟೇ ನಮ್ಮ ಇಂಟೆನ್ಷನ್. ಹೌದು, ಸ್ವಲ್ಪ ಸಮ್ ಪೀಪಲ್ ಥಿಂಕ್ ದಟ್ ಐ ಆಮ್ ಎಕ್ಸ್ಟ್ರೀಮ್
ಸಮ್ ಪೀಪಲ್ ಥಿಂಕ್ ಐ ಆಮ್ ರಾಡಿಕಲ್. ಅನ್ಫಾರ್ಚುನೇಟ್ಲಿ ಅದು ಇವಾಗ ಚೇಂಜ್ ಆಗೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಸರ್. ಚೇಂಜ್ ಆಗೋದು ನೀವು ನಾನು ಹೇಳ್ತಾ ಇಲ್ವಾ, ಹಿಂಗೆ ನೀವು ಸ್ಫೂರ್ತಿ ತುಂಬ್ತಾ ಇರಿ, ನಾವು ಹೋಗ್ಬಿಟ್ಟು ನಾವು ಅದರಿಂದ ನಾನು ಹೆಚ್ಚೆಲ್ಲ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಿಮಗೆ. ಆದರೆ ಒಂದು ಮಾತ್ರ ನಾನು ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ, ಈ ಪುಸ್ತಕದಲ್ಲಿ ಯಾವ ಕುಟುಂಬಗಳ ಬಗ್ಗೆ ಬರೆದಿದ್ದಾರೆ, ನಿಜವಾಗ್ಲೂ ನಾವು ಏನು ಹೇಳಕ್ಕಾಗೋದಿಲ್ಲ. ನಾವು ಏನು ಮಾಡೋದು, ನಮ್ಮ ಮಾತುಗಳು ಅವರ ಕಣ್ಣೀರನ್ನು ಒರೆಸ್ಲಿಕ್ಕೂ ಆಗೋದಿಲ್ಲ. ಸೊ ಇಂಥ ವಾತಾವರಣದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಸಂರಕ್ಷಣೆ ಮಾಡಬೇಕು ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿಂದ, ನಮ್ಮ ರಾಜಕೀಯ ಏನು ವಿಚಾರಗಳು ಬೇರೆ ಇರಬಹುದು, ಆದರೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗೋಣ ನಾವು ಒಂದಾಗಿ ಈ ತತ್ವ ಸಿದ್ಧಾಂತದ ವಿರುದ್ಧ ನಾವು ಹೋರಾಟ ಮಾಡಿಲ್ಲ ಅಂದರೆ ನಾವು ಪ್ರಬುದ್ಧ ಸಮಾಜನೂ ಕಟ್ಟಕ್ಕಾಗಲ್ಲ, ಸಮೃದ್ಧ ಭಾರತನೂ ಕೂಡ ಕಟ್ಟಕ್ಕಾಗಲ್ಲ. ಸುಮ್ಮನೆ ಇವಾಗ ಎಲ್ಲರೂ ಹೇಳ್ತಾ ಇದ್ದಾರೆ, ಈ ದಿನ ಒಂದು ಸ್ಟೋರಿ ಕೊಡ್ತಾರೆ, ದಿನ ಒಂದು ನೆರೇಟಿವ್ ಕೊಡ್ತಾರೆ, ವಿಕಸಿತ್ ಭಾರತ್ ಅಂತೆ, ಅಮೃತ್ ಕಾಲ್ ಅಂತೆ, ಏನೇನೋ ಹೇಳೋದು. ಈಗ ಯಾರು ನೋಡಿದ್ದಾರೆ? ಈ 75 ವರ್ಷ ಆದ್ಮೇಲೆ ಹೇಳೋದವನು ಇಲ್ಲ, ಕೇಳೋದವನು ಇರೋದಿಲ್ಲ. ಇವಾಗ ನಮಗೇನು ಬೇಕು? ನಮ್ದೇನಾದ್ರೂ ನಾವು 75 ವರ್ಷ ಆದ್ಮೇಲೆ ನಾವೇನಾದ್ರೂ ನಿಜವಾಗ್ಲೂ ಒಂದು ಸಮೃದ್ಧ ಭಾರತ ಕಟ್ಟಬೇಕು ಅಂದರೆ ಫಸ್ಟ್ ನಮ್ಮ ಸಮಾಜಗಳನ್ನು ನಾವು ಸುಧಾರಣೆ ಮಾಡಬೇಕು. ಆಮೇಲೆ ನಮ್ಮ ಸಮಾಜಗಳನ್ನು ನಾವು ಸುಧಾರಣೆ ಮಾಡಬೇಕು ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಸಂವಿಧಾನವನ್ನು ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ನಾವು ತಗೋಬೇಕಾಗ್ತದೆ. ಹೌದು, ಈ ಕಮ್ಯುನಿಸ್ಟ್ ಅವ್ರು ಇರ್ಬೋದು, ಬೇರೆ ಪಾರ್ಟಿ ಆಪ್ ಇರ್ಬೋದು, ನಿಮ್ಮ JDS ಅಂತೂ ಇಲ್ಲ, ಬಿಡಿ, ಇಲ್ಲ ಅದು ಸೆಕ್ಯುಲರ್ ಇಲ್ಲ, ಬರೀ JD ಆಗಿದೆ, ಜನತಾ ದಳ ಆಗಿದೆ, ಸೆಕ್ಯುಲರ್ ಅಂತ ಏನು ಇಲ್ಲ. ಜಾತ್ಯತೀತ ಪದ ತೆಗೆದ್ರೆ ಬೆಟರ್ ಅನ್ಸುತ್ತೆ. ಹೀಗೆ ಹಲವಾರು ರಾಜಕೀಯ ಪಕ್ಷಗಳಿದೆ. ಇಲ್ಲ ಯಾರು ಸಂವಿಧಾನದ ಆಶಯಗಳನ್ನ ನಾವು ಎತ್ತಿ ಹಿಡಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ಇದಕ್ಕೆ ನಾವು ಮಾಡಬೇಕು ಅಂದರೆ ನಾವು ಬರೇ ದಿಲ್ಲಿನಲ್ಲ, ಹಳ್ಳಿ ಮಟ್ಟದಲ್ಲಿ ಕೂಡ ನಾವು ಮಾಡಬೇಕಾಗ್ತದೆ. ಸೊ ಇಂಥ ಒಂದು ಪ್ರಯತ್ನಕ್ಕೆ ಯಾವಾಗಲೂ ನಮ್ಮಂಥವರು ಸದಾ ಸಿದ್ಧರಿರ್ತೀವಿ ಅಂತ ನಾನು ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕೊನೆಯದಾಗಿ ಮತ್ತೊಮ್ಮೆ ನಮ್ಮ ಇರ್ಷಾದ್ ಅವರಿಗೆ ನಾನು ಅಭಿನಂದನೆ, ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಇಂಥ ಪುಸ್ತಕಗಳು ಭಾಳ ಕಷ್ಟ ಬರೆಯೋದು. ಅದನ್ನು ಹೋಗಿ ಅವರ ಕುಟುಂಬದವರ ಹತ್ರ ಮಾತನಾಡಿ ಅವರ ಕಷ್ಟಗಳನ್ನು ಅರಿಸ್ಕೊಂಡು ಅದನ್ನು ಒಂದು ಸಮಾಜಕ್ಕೆ ಒಂದು ಕನ್ನಡಿಯಾಗಿ ತಾವು ಹಿಡಿತಾ ಇದ್ದೀರಾ. ಇದು ನಿಜವಾಗ್ಲೂ ಬಹಳ ಶ್ಲಾಘನೀಯವಾದಂಥ ಕೆಲಸ. ಇದು ಬಹಳ ಒಂದು ಉತ್ತಮವಾದಂಥ ಕೆಲಸ. ಬಹುಶಃ ಈ ರಕ್ತ ಕಣ್ಣೀರಿನ ಕಥೆಗಳನ್ನು ಓದನ ಜನರು ಸ್ವಲ್ಪನ ಅರ್ಥ ಮಾಡ್ಕೋತಾರೆ, ಯಾವ ರೀತಿ ಅವರಿಗೆ ಈ ಧರ್ಮದ ನಶೆಯನ್ನ ಜನರಲ್ಲಿ ತುಂಬಿ ಯಾವ ರೀತಿ ಬಡವರಿಗೆ ಒಂದು ಈ ಹೋರಾಟ ಅಂತ ಇವ್ರೇನು ಹೋರಾಟ ಅಂತ ತಿಳ್ಕೊಂಡಿದ್ದಾರೆ, ಅದಕ್ಕೆ ಬಿಟ್ಟು ಅವರ ಭವಿಷ್ಯವನ್ನೇ ಹಾಳು ಮಾಡುವ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ. ಇದಕ್ಕೆ ಒಂದು ಕನ್ನಡಿ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮುಂಬರುವ ದಿನಗಳಲ್ಲಿ ಇನ್ನ ತಮ್ಮ ಲೇಖನೆಯಿಂದ ಇನ್ನ ಹೆಚ್ಚು ಜನ ಪ್ರೇರಿತರಾಗಲಿ, ಇನ್ನ ಹೆಚ್ಚು ಜನರಿಗೆ ಸ್ಫೂರ್ತಿ ಆಗ್ತಿರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಮೀನ್ ಮಟ್ಟು ಅವ್ರು ಹೇಳ್ದಂಗೆ ಈಗ ಹೇಗೆ ಅವರು ಒಂದು 30-40 ವರ್ಷ ಆಯ್ತು ಇದರಲ್ಲೇ ಇದ್ದು, ಸೊ ಈಗ ಒಂದು 40 ವರ್ಷ ಆದ್ಮೇಲೆ ನೀವೆಲ್ಲರಿಗೂ ಮುನ್ನುಡಿ ಬರೀತಿರ್ತೀರ. ಸೊ ಆದರೆ ಒಳ್ಳೆ ಪುಸ್ತಕಗಳ ಬಗ್ಗೆ ಇಂಥ ರಕ್ತ ಕಣ್ಣೀರಿನ ಪುಸ್ತಕಗಳೆಲ್ಲ ಅಂತ ನಾವು ಭಾವಿಸ್ತೀವಿ. ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇರ್ಷಾದ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.